ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಹಿನ್ನೆಲೆಯಲ್ಲಿ ಎರಡನೇ ದಿನದ ಅಂಗವಾಗಿ ಮಾಳಗಾಳು, ಮಳೂರು ಪಟ್ಟಣ, ತೂಪಿನಕೆರೆ, ಕುಕ್ಕೂರು ಗ್ರಾಮಗಳಲ್ಲಿ ಕಾಂಗ್ರೆಸ್ ಮುಖಂಡ ಕೂಡ್ಲೂರು ದಿನೇಶ್ ರವರು ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಮಾತನಾಡಿದರು. ಪ್ರತಿ ಗ್ರಾಮದಲ್ಲಿಯೂ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಕಾಲ್ನಡಿಗೆ ಮೂಲಕ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಳಗಾಳು ಪಾರ್ಥ, ಶಿವಸ್ವಾಮಿ, ಮಲ್ಲೇಶ್, ಮಳ್ಳೂರು ಪಟ್ಟಣ ಪ್ರಸನ್ನ, ಹರೀಶ್, ಶಿವಸ್ವಾಮಿ, ರಾಮಕೃಷ್ಣ, ತೂಬಿನಕೆರೆ ರವಿ, ಪ್ರಕಾಶ್, ಕುಕ್ಕೂರು ಉಮೇಶ್, ರಾಮು, ರಮೇಶ್, ಸಂತೋಷ್, ಕುಮಾರ್, ಚಂದ್ರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಇವತ್ತು ಎರಡನೇ ದಿನದ ಕಾರ್ಯಕ್ರಮ. ಮೊದಲನೇ ದಿನ ಕೂಡ್ಲೂರು ಪಂಚಾಯಿತಿ ವ್ಯಾಪ್ತಿಯ ಪೂರ್ತಿ ಗ್ರಾಮಗಳನ್ನೆಲ್ಲ ನಾವು ಹೋಗಿ ಮನೆ ಮನೆಗೂ ಸ್ವೀಟ್ ಬಾಕ್ಸ್ ವಿತರಣೆ ಕಾರ್ಯಕ್ರಮ ನಿನ್ನೆ ಕೂಡ್ಲೂರು ಪಂಚಾಯಿತಿ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ನಮ್ಮ ಮಳೂರು ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ ಮಾಳಗಾಳು ಗ್ರಾಮದಲ್ಲಿ ಇವತ್ತಿಂದ ಇವಾಗ ಪ್ರಾರಂಭ ಮಾಡಿದ್ದೀವಿ. ಇದರದ್ದು ವಿಚಾರ ನಾನು ನಿನ್ನೆನೂ ತಿಳಿಸಿದ್ದೆ ಮತ್ತು ಇವತ್ತು ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಮ್ ಆಗಿರೋ ಪ್ರಯುಕ್ತ ಸಂಭ್ರಮಾಚರಣೆ, ಒಂದು ಬೈಕ್ ರ್ಯಾಲಿ ಮತ್ತು ಮನೆ ಮನೆಗೂ ಕೂಡ ಒಂದು ಸ್ವೀಟ್ ಬಾಕ್ಸ್ ವಿತರಣೆ ಮಾಡುವಂಥ ಕೆಲಸನ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಮುಖಂಡರುಗಳು, ನಮ್ಮ ಕಾರ್ಯಕರ್ತರುಗಳೆಲ್ಲ ಸೇರಿ ನಾವು ಮಾಡ್ತಾಯಿದ್ದೀವಿ. ಈ ಒಂದು ಸುಸಂದರ್ಭ ನಮಗೆ ಭಾಳ ಖುಷಿ ಕೊಟ್ಟಿದೆ. ಈಗ ಈ ಭಾಗದ ಜನ ಎಲ್ಲ ಭಾಳ ಒಂದು ಆಸೆ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಇದು ಮಾಡಿದರು. ಈ ಭಾಗದಲ್ಲೆಲ್ಲ ಒಳ್ಳೆ ನಮಗೆ ಬೈ ಎಲೆಕ್ಷನಲ್ಲಿ MLA ಎಲೆಕ್ಷನಲ್ಲಿ ಒಳ್ಳೆ ಮತಗಳನ್ನ ಕೊಟ್ಟಿದ್ದರು. ಇದರಲ್ಲಿ ಈ ದೇವಸ್ಥಾನಗಳಿಗೆಲ್ಲ ನಾವು ಅವಾಗ ಬಂದಿದ್ವಿ, ಆವಾಗ ಪ್ರಾರ್ಥನೆ ಮಾಡಿದ್ವಿ ನಾವಿಲ್ಲೆಲ್ಲ ಒಂದು ಒಳ್ಳೇದಾಗಲಿ ಅಂತ. ಈಗ ಒಳ್ಳೇದಾಗಿರೋದ್ರಿಂದ ಮತ್ತೆ ಬಂದು ಆ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಗ್ರಾಮಸ್ಥರಿಗೆಲ್ಲ ಒಂದು ಸಿಹಿ ವಿತರಣೆ ಕಾರ್ಯಕ್ರಮ ಅಂಟ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಪರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತೊಮ್ಮೆ